ಆಗಲ್ಲ. ಸೊ ಹಂಗಾಗಿ ಅಟ್ಲೀಸ್ಟು ನಾವು ನಮ್ಮ ಹಕ್ಕನ್ನು ಕೇಳಬೇಕು. ನಾವು ಹೇಳ್ತೀವಿ ಅಂಬೇಡ್ಕರ್ ಬರೆದಂಥ ಸಂವಿಧಾನ ನಮ್ಮ ಹಕ್ಕನ್ನು ಕೇಳಿದ್ರೆ ಇವತ್ತು ನಾವು ಯಾರು ಹಕ್ಕನ್ನು ಕೇಳ್ತೀವಿ, ಫೇಸ್ಬುಕ್ಕಲ್ಲಿ ಮಾತ್ರ ನಾವು ಹಕ್ಕನ್ನು ಕೇಳ್ತೀವಿ. ಆದರೆ ಯಾರು ಇವತ್ತು ನಾವು ಮುಂದೆ ಬಂದು ಕೇಳ್ತಾ ಇದ್ದೀವಿ. ನಾವು ತುಂಬ ನೋಡ್ತಾ ಇದ್ದೀವಿ. ನಾನು ಈಗ 20 ವರ್ಷದಿಂದ ನಾನು ಆನೇಕಲ್ ಬಂದು ಕೆಲಸ ಮಾಡ್ತಾ ಇದ್ದೆ. ನನಗೆ ಲಕ್ಷ್ಮೀಪುರ ಎಲ್ಲ ಭಾಗಗಳು ತಲುಪಿಸ್ತಾರೆ. ಯಾಕಂದರೆ ನಾವು ಊರಲ್ಲಿ ನಾನು ತುಂಬ 8 ಗಂಟೆ 9 ಗಂಟೆ ಹೊರಡ್ತೀನಿ, ತುಂಬ ಕಷ್ಟ ಇದೆ. ಸೊ ಆ ನಿಟ್ಟಲ್ಲಿ ತುಂಬ ಜನ ಕೆಲಸಕ್ಕೆ ಸಿಟಿಗೆ ಹೋಗ್ತಾರೆ. ಗೊತ್ತಿದೆ ನಿಮಗೆ, ಸಿಟಿಗೆ ಎಲ್ಲಿ ಹೋಗ್ತಾರೆ, ಬೆಂಗಳೂರು ಯಶವಂತಪುರ ಗಂಟೆ ಹೋಗ್ತಾರೆ. ಸೊ ಅದೇ ಬರುವಾಗ ಆದರೆ 12 ಗಂಟೆ 1 ಗಂಟೆ ಆಗುತ್ತೆ. ಸೊ ಯಾವ್ದಾದ್ರೆ ಹೆಚ್ಚು ಕಡಿಮೆ ಆದರೆ ಬೇಗ ಬರಲಿಕ್ಕೆ ಆಗುತ್ತಾ ಈ ರೋಡಲ್ಲಿ ನಮಗೆ ಆನೇಕಲ್ ಬರ್ಬೋದು. ಸೊ ಇಲ್ಲಿಂದ ಈಚೆಗೆ ಪ್ರತಿಯೊಬ್ಬರಿಗೆ ಇವತ್ತು ರೋಡ್ ಅನ್ನೋದು ನಮಗೊಂದು ಮೂಲಭೂತ ಹಕ್ಕು. ರೋಡ್ ಅನ್ನೋದು ಮೂಲಭೂತ ಹಕ್ಕು, ಅದು ಪ್ರತಿಯೊಬ್ಬರಿಗೂ ಬೇಕು. ಚಿಕ್ಕ ಮಕ್ಕಳಿಗೆ ಇಲ್ಲ, ದೊಡ್ಡರಿಗೆ ಬೇಕು, ಕೆಲಸ ಮಾಡೋರಿಗೆ ಬೇಕು ಅಂತ ಇಲ್ಲ, ಮೂಲಭೂತ ಹಕ್ಕು. ನಮಗೆ ಸಮಸ್ಯೆ ಅನ್ನೋದು ಮೂಲಭೂತ ದೊಡ್ಡ ಸಮಸ್ಯೆ. ಯಾಕಂದ್ರೆ ನಮ್ಮ ಈ ಭಾಗದಲ್ಲಿ ಇವತ್ತು ಜನಪ್ರತಿನಿಧಿಗಳಿದ್ದಾರೆ. ಪಾಪ ಜನಪ್ರತಿನಿಧಿಗೆ ಅವ್ರಿಗೆ ಒಂದು ವಿಚಾರ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಯಾಕಂದರೆ ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇರುತ್ತೆ. ಆ ತಿಳುವಳಿಕೆ ಕೊರತೆಯನ್ನು ಹೇಳುವಾಗ ಆ ತಿಳುವಳಿಕೆ ತಿಳ್ಕೊಂಡು ನಾವು ಇವತ್ತು ನಮ್ಮ ಏನು ಅವಶ್ಯಕತೆ ಇದೆ ಅವಶ್ಯಕತೆಗಳನ್ನು ಹೋಗಿ ಕೇಳಬೇಕು. ಯಾಕಂತ ಹೇಳಿದ್ರೆ ಇವತ್ತು ಜನ ಇವತ್ತು ನಮ್ಗೆ ಯಾರು ಮನೆ ಕಟ್ಟಬೇಕು ಕೊಡಲ್ಲ. ಏನಾದ್ರು ಬೇಕಂತ ಹೇಳಿದ್ರೆ ನಾವು ಹೋಗಿ ಕೇಳಬೇಕು. ಕೇಳಿ ಮಾತು ಸಿಗುತ್ತೆ. ಕೇಳಿದ್ರೆ ಇವತ್ತು ಯಾವುದನ್ನು ಸಿಗಲ್ಲ, ಮನೆಗಳಿಗೆಲ್ಲ ಕೇಳಬೇಕು. ಮತ್ತು ಅವ್ರನ್ನ ಹೊರಡಿರುತ್ತೆ. ವರ್ಷ ಬೇಕಂದ್ರೆ ತುಂಬ ಜನ ಮಕ್ಕಳಿಗೆ ಬಸ್ ಮೀಸಪಟ್ಟರೆ ಮತ್ತೆ ಬೇರೆ ಬರ್ತಾರೆ. ಹೌದಾ? ಲಾಸ್ಟ್ ಟೈಮ್ ಒಂದಲ್ಲ ನೀವು ಹೋರಾಟ ಮಾಡಿದ್ವಿ, ಭೇಟಿ ಆದಮೇಲೆ ಏನು ಮಾಡಿದ್ರು, ಸ್ವಲ್ಪ ಕಣ್ಣು ಹೊತ್ತಿಗೆ ಸಪ್ಲೈ ಮಾಡಿದ್ರು. ರೋಡನ್ನು ಸ್ವಲ್ಪ ಸರಿ ಮಾಡಿ ಗಿಡಗಳನ್ನು ತೆಗೆದು ರೆಡಿ ಮಾಡ್ತಾರೆ. ಅವ್ರು ಭರವಸೆ ಕೊಟ್ಟಿದ್ರು ನಮಗೆ ಇನ್ನೊಂದು 3 ತಿಂಗಳಲ್ಲಿ ರೋಡ್ ರೆಡಿ ಮಾಡ್ತಾರೆ. ರೋಡ್ ರೆಡಿ ಮಾಡಿ. ಯಾಕಂದರೆ ಇಲ್ಲಿ ಆನೆ ಕಟ್ಟಿದೆ. ಮನೆಯಾರ ಹೇಳ್ತಾರೆ ಇಲ್ಲಿ ಆನೆ ಬಂದು ಕಾರಿ ಗುದ್ದು ಕೊಡ್ತದೆ. ಕಾರಿ ಗುದ್ದು ಹೋಯ್ತು ಪರವಾಗಿಲ್ಲ. ಅದೇ ಮನುಷ್ಯರಿಗೆ ಏನು ಗುದ್ದುಬಿಟ್ಟಿದ್ರೆ ಏನು ಸಮಸ್ಯೆ ಆಗಿತ್ತು ಹೇಳಿ? ತುಂಬ ಸಮಸ್ಯೆ ಆಗಿತ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಸಮಸ್ಯೆಗಳು ತುಂಬ ಇದೆ, ತುಂಬ ಕುಂದುಕೊರತೆಗಳು ತುಂಬ ಇದೆ. ಯಾಕಂದರೆ ನಮ್ಮದು ಹಳ್ಳಿ ಕಾಡಂಚಿನ ಹಳ್ಳಿಗಳು, ಅದಕ್ಕೆ ತುಂಬ ಸಮಸ್ಯೆ ಇರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಸಮಸ್ಯೆ ಇರುತ್ತೆ. ಈ ಕಡೆ ನಮಗೆ ಬೇರೆ ಕಡೆಯಿಂದ ಈ ಯಾಕಂದರೆ ನಮ್ಮದು ಇತ್ತೀಚೆಗೆ ಬೆಳೆಯುವಂಥ ನಗರ ಆನೇಕಲ್ಲು ನಮಗೆ ಸಿಟಿಗೆ ಹತ್ರ ಆಗಿರೋದ್ರಿಂದ ಸಬರ್ಬನ್ ತುಂಬ ವೇಗವಾಗಿ ಬೆಳೀತಿದೆ. ಆ ವೇಗವಾಗಿ ತಕ್ಕಂಗೆ ನಮ್ಮ ಹಳ್ಳಿಗಳು ಸಹ ಬೆಳೀಬೇಕು. ಎಲ್ಲಿ ಬೆಳಿಬೇಕು ಅಲ್ಲಿ ಬೆಳೆದು ಈಗ ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ, ಸೊಸೈಟಿ ಫೋರ್ಕಸ್ ಮಾಡಿದ್ದಾರೆ, ಅಲ್ಲಿ ಮಾತ್ರ ಬೆಳೆಸಿದ್ದಾರೆ. ನಮ್ಮ ಹಳ್ಳಿಗಳು ಬೆಳೀಬೇಕು. ನಮ್ಮ ಹಳ್ಳಿಗಳು ಬೆಳಿಬೇಕಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಯೋಜನೆ ಹಾಕಬೇಕು. ಬರೀ ಇವತ್ತು ಎಲ್ಲಿ ಇವತ್ತು ಭೂಮಾಫಿಯಾ ಇದೆ, ಎಲ್ಲಿ ರಿಯಲ್ ಎಸ್ಟೇಟ್ ಇದೆ, ಅಲ್ಲಿ ಮಾತ್ರ ಹೋಗ್ತಾರೆ. ಹಳ್ಳಿಗಳಲ್ಲಿ ಏನೂ ಇಲ್ಲಿ ಸಿಗಲ್ಲ. ಏನು ಸಿಗುತ್ತೆ, ಇಲ್ಲಿ ಏನಾದ್ರು ಸಿಗುತ್ತೆ ಸಿಗಲ್ಲ. ಯಾಕಂದರೆ ಜನರ ಹತ್ರ ನಮ್ಮ ಊರೇ ನಮ್ಮ ಕೈಲಿದ್ದಾರೆ. ನಮ್ಮ ಯಾರು ಡಾಕ್ಯುಮೆಂಟ್ಸ್ ನಮ್ಮ ಕೈಲೇ ಇಲ್ಲ. ಎಲ್ಲದೊಂದು ಪಂಚಾಯತಿಯಲ್ಲಿ ನಮ್ಮ ಡಾಕ್ಯುಮೆಂಟ್ಸೇ ಇಲ್ಲ, ಸರಿಯಾಗಿ ಕರೆಂಟ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ನೀರು ವ್ಯವಸ್ಥೆ ಇಲ್ಲ. ಯಾಕಂದರೆ ಯಾರು ನಾವು ಕೇಳಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ಕೇಳಬೇಕು, ಯಾರು ಕೇಳಲ್ಲ. ತುಂಬ ಇಲ್ಲಿ ಕಾರ್ಯಕ್ರಮಗಳು ನಡ್ತವೆ, ಮೀಟಿಂಗ್ಗಳು ನಡ್ತವೆ, ಪಂಚಾಯತಿ ಕಡೆನೇ ಇರ್ಬೋದು. ಮೊನ್ನೆ ಯಾರೋ ತುಂಬ ಅಲ್ಲಿ ಏನೋ ವಾಟ್ಸಪ್ ಇತ್ತು, ಏನೋ ಗ್ರಾಮ ಸಭೆ ಇತ್ತು. ಗ್ರಾಮ ಸಭೆಯಲ್ಲಿ ಹೋಗಿ ಕೇಳಿದಾಗ ನಾನು ನೋಡ್ದಂಗೆ ಒಂದಿಬ್ಬರು ಯಾರು ಬಂದು ಪಾಪ ಅವರು ಬೇರೆ ಬೇರೆ ವಿಚಾರ ಕೇಳಿದರು. ಯಾಕೆ ಕೇಳಿಲ್ಲ ಅಂದರೆ ಯಾರು ಕೊಡ್ತಾ ಬಂದು ನೀವೆಲ್ಲ ಬಂದು ಕೇಳಬೇಕು. ಇದೆಲ್ಲ ಬಂದು ಕುತ್ಕೊಂಡಿದ್ರಿ, ಕುತ್ಕೊಂಡು ಭಾಷಣ ಕೇಳೋದಲ್ಲ. ತುಂಬ ಜನ ಮಾತಾಡ್ತಾರೆ, ಭಾಷಣ ಕೇಳೋದಲ್ಲ. ನನಗೆ ಯಾಕೆ ಅನ್ನೋದು ಎಲ್ಲರಿಗಿದೆ. ನನಗೆ ಯಾಕೆಂದ್ರೆ ಬಟ್ ನನಗೆ ಯಾಕಂತ ಬಿಟ್ಬಿಟ್ರೆ ಅದು ಯಾಕೆ ಅಲ್ಲೇ ಉಳ್ಬಿಡುತ್ತೆ. ಸೊ ಯಾವ್ದು ನಾವು ಅದ್ರದ್ದು ಇಂಪ್ಲಿಮೆಂಟ್ ಬೇಕಂತ ಹೇಳಿದ್ರೆ ಮುಂದೆ ಜೊತೆಗೆ ಎಲ್ಲರೂ ಪ್ರಯೋಜನ ಆಗುತ್ತೆ. ಬರೀ ಮಾತಾಡಬಾರ್ದು. ಆ ಮಾತುಗಳು ಕಾರ್ಯರೂಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ತುಂಬ ಜನ ನಮ್ಮ ಸ್ನೇಹಿತರು ಮತ್ತು ನಮ್ಮ ಪರಿಚಿತರು ಹಿರಿಯರಿದ್ದಾರೆ, ಊರಿದ್ದಾರೆ, ಯುವಕರಿದ್ದಾರೆ. ಸೊ ಅವ್ರು ಏನು ಸಲಹೆ ಕೊಡ್ತಾರೆ, ಆ ಸಲಹೆ ಮುಖಾಂತರ ನೀವು ಇಲ್ಲಿ 3-4 ಹಳ್ಳಿಗಳಿದೆ. ಆ ಹಳ್ಳಿಗಳನ್ನು ಸೇರಿಸ್ಕೊಂಡು ನಮ್ಮ ರೋಡು, ನಮ್ಮ ಭಾಗದ್ದು ಹಳ್ಳಿ ಸರಿಯಾಗಬೇಕಂತ ಹೇಳಿದ್ರೆ ತುಂಬ ನಮಗೆ ಅವಶ್ಯಕತೆ ಇದೆ. ಅದರಲ್ಲಿ ನೋಡಿ ಚಿಕ್ಕ ಮಕ್ಕಳು ಇವತ್ತು ನೋಡಿರಿ, ಆದರೆ ಪ್ರೈವೇಟ್ ಬಸ್ ಬರ್ತಾ ಇರೋದು ಎಷ್ಟು ಬರ್ತಾ ಇದ್ದಾವೆ ಸ್ಕೂಲಿಗೆ? 1 ಬಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಲಾಭ ಇದೆಯಾ? ಗೌರ್ಮೆಂಟಿಗೆ ಇಲ್ಲ. ಸೊ ಮಕ್ಕಳಿಗೆ ಲಾಭ ಇರೋದಕ್ಕೆ ಪ್ರೈವೇಟ್ ಬರ್ತಾರೆ. ಹಾಗಾಗಿ ನಮಗೆ ಇವತ್ತು ಪ್ರೈವೇಟೈಸೇಷನ್ ಮಾಡೋದು ಮತ್ತು ತುಂಬ ಜನ ನಮ್ಮ ಎಲ್ಲ ಬೇರೆ ಹಳ್ಳಿಯಿಂದ ಬಂದು ತುಂಬ ಜನ ಬಂದು ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ. ಬಟ್ ಅವತ್ತು ಅವರು ಪರ್ಮಿಷನ್ ಕೊಡಲಿಲ್ಲ ನಮಗೆ. ಅವ್ರೇನು ಹೇಳಿದ್ರು ಅಂದರೆ ನಾವು PWD ಜೊತೆಗೆ ನಿಮ್ಮನ್ನ ಮತ್ತು ಅವ್ರನ್ನ ಕೂರಿಸಿ ಮಾತಾಡ್ತೀವಿ, ಅವರು ಹಿಂದೆ ಏನು ಮಾಡಿದ್ದಾರೆ, ಆ್ಯಕ್ಷನ್ ಮಾಡಿದ್ದಾರೆ, ಅದು ನೋಡ್ಕೊಂಡು ನಾವು ಮಾಡ್ತಾ ಹೇಳಿದ್ರು. ಸೊ ಹಂಗಾಗಿ ಅದು ಒಪ್ಪಿಗೆ ಆಗಿಲ್ಲ. ಲಾಸ್ಟ್ ಬೆಳಗ್ಗೆ ಕೊಡೋಪರೆಲ್ಲ ಬಂದಿದ್ರು. ಸೊ ಹಾಗಾಗಿ ಇವತ್ತು ಏನಾದರೂ ಒಂದು ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ಎಲ್ಲರೂ ಸಹಕಾರ ಬೇಕು. ಆ ಸಹಕಾರ ಕೊಡಲಿಕ್ಕೆ ಇವತ್ತು ನಮ್ಮ ಮಹಿಳೆಯರ ಜೊತೆಗಿದ್ದಾರಲ್ಲ, ಸೊ ಅವ್ರಿಗೂ ಸಹ ಮತ್ತು ಮತ್ತೊಮ್ಮೆ ನಿಮಗೆ ಈ ಒಂದು ಚಿಕ್ಕ ಒಂದು ಪ್ರೆಸೆಂಟೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಪುರಾಣಿ ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಹಿರಿಯರಿದ್ದಾರೆ. ಇಲ್ಲ ನಿಮ್ಮ ಬಂಧುಗಳಾಗಿರ್ಬೋದು. ಈ ಹೋರಾಟಕ್ಕೆ ಎಲ್ಲರನ್ನ ಹಣೆ ಮಾಡಿ ಕರ್ಕೊಬಂದು ನಿಲ್ಲಿಸ್ಕೊಳ್ಳಿ. ನಿಮ್ಮ ಹೋರಾಟದ ಮುಂದೆ ನಾವು ನಿಂತಿರ್ತೀವಿ, ನಿಮ್ಮ ಧ್ವನಿಯಾಗಿ ನಾವು ಎದ್ದಿರ್ತೀವಿ. ನಿಮ್ಮ ರಸ್ತೆ ಆಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ಆ ಹೋರಾಟವನ್ನ ನಿಮ್ಗೆ ರಸ್ತೆ ಹಾಕೇ ಕೊಟ್ಟು ನಾವು ಇಲ್ಲಿಂದ ಹೊರಡ್ತೀವಿ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಒಬ್ಬ MLA ಆಗಬೇಕಾಗಿಲ್ಲ.
ಜಿಲ್ಲಾ ಪಂಚಾಯತಿಯಿಂದ ಹಾಕ್ಬೋದಾಗಿತ್ತು ರಸ್ತೆ, ತಾಲೂಕ್ ಪಂಚಾಯತಿಯಿಂದ ಹಾಕ್ಬೇಕಾಗಿತ್ತು ರಸ್ತೆ. ಯಾಕೆ ನಮ್ಮ PDOನ ಕತ್ನ ಪಟ್ಟಿ ಹಿಡಿದು ಕೇಳಬೇಕಾಗಿತ್ತು ನೀವು? ಯಾಕೆ ನಾವು ಮನುಷ್ಯರಲ್ವಾ, ಸಾರ್ವಜನಿಕರಲ್ವಾ? ನಮ್ಮ ಪಂಚಾಯತಿಗೆ ನೀವು ಕಟ್ತಾ ಇಲ್ವಾ ನಾವು ಟ್ಯಾಕ್ಸ್ ಅಂತೇಳಿ? ಅದಕ್ಕೆ ನಮ್ಮ ರೈತ ಸಂಘದಿಂದನೂ ಸ್ವಲ್ಪ ಇದು ಕೊಡ್ತೀವಿ, ಬೆಂಬಲ ಕೊಡ್ತೀವಿ. ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದನೂ ಬೆಂಬಲ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. ಅದಕ್ಕೆ ಎಲ್ಲನೂ ಸೇರಿ ಇವಾಗ ನಮಗೆ ರಸ್ತೆ ಬಗ್ಗೆ ಮೊದಲಿಂದನೂ ಒಂದು 20 ವರ್ಷದಿಂದ 20-30 ವರ್ಷ ಆಯ್ತು ರಸ್ತೆ ಹಾಕಿ. ಆವಾಗಿಂದ ತಿರ್ಗಾ ರಸ್ತೆ ಬಗ್ಗೆ ಯಾರು ಗಮನ ಹರಿಸಿಲ್ಲ. ಎಷ್ಟು ಸತಿನೂ ಹೇಳಿದ್ರು ಸರ್ಕಾರದ ಗಮನಕ್ಕೆ ಹೋಗಿಲ್ಲ. ಅದರಿಂದ ಇವಾಗ ಅದ್ರ ಬಗ್ಗೆ ನಮ್ಮ ರಿಪಬ್ಲಿಕ್ ಸೇನೆ ಅಧ್ಯಕ್ಷರು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾವು ಲಕ್ಷ್ಮೀಪುರ ಗ್ರಾಮದ ಸದಸ್ಯರು. ನಾವು ಸಂಘದಲ್ಲೆಲ್ಲ ಇದ್ದೀರಿ. ನಾವು ರೋಡ್ಗೆ ಹೋರಾಟ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ CO ಮೇಡಮ್ ಇಂದ ಹಿಡಿದು PDO ಇಂದ ಹಿಡಿದು MLA ಸಾಹೇಬ್ರ ಹತ್ರದಿಂದ ಹಿಡಿದು ಪ್ರತಿಯೊಬ್ಬರಿಗೂ ನಾವು ಲೆಟರ್ ಕೊಟ್ಟಿದ್ರಿ. ಪ್ರೂಫ್ ಸಮೇತ ನಮ್ಮ ಹತ್ರ ಇದೆ. ಈ ರೋಡಲ್ಲಿ ಹೋಗಿ ಬರಕ್ಕಂತೂ ಆಗೋದೇ ಇಲ್ಲ. ಮಕ್ಕಳು ಮರಿಗಳೆಲ್ಲ ಹಾಕೊಂಡು ಓಡಾಡ್ಬೇಕು. ಒಂದ್ಸತಿ ಆನೆಕಲ್ಗೆ ಹೋಗಿ ಮನೆಗೆ ಬಂದ್ರೆ ಒಂದ್ ದಿನ ರೆಸ್ಟ್ ಎತ್ಬೇಕು ನಾವು. ಆತರ ಇದೆ ನಮ್ ರೋಡು. ಆಮೇಲೆ ಇದು ಬಸ್ಸಿಗಳು, ವಯಸ್ಸಾದವರು ಅವರೆಲ್ಲ ಓಡಾಡಕ್ಕಂತೂ ಆಗೋದೇ ಇಲ್ಲ. ನಮ್ದೇ ಎಸ್ಪೆಷಲಿ ಒಂದು ಕಾರಣ ಕೊಡ್ತೀನಿ. ಮೊನ್ನೆ ನಮ್ಮ ಅಮ್ಮಗೆ ಹುಷಾರಿರ್ಲಿಲ್ಲ. ನಾನೇ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಎಷ್ಟು ಲೇಟ್ ಆಯ್ತು ಅಂತಂದ್ರೆ ನಮ್ಗೆ ನಮ್ಮಮ್ಮ ಇವಾಗ ಜೀವ ಇದ್ದಾರೆ ಅಂತ ಕೂಡ ನಮ್ಗೆ ಅಷ್ಟು ಆಗ್ತಾರೆ ಅನ್ನೋದು ಕೂಡ ನಮ್ಗೆ ನಂಬಿಕೆ ಇರ್ಲಿಲ್ಲ. ಅಷ್ಟು ಕಷ್ಟಪಟ್ಟು ನಾವು ಅಂದ್ರೆ ಒಂದ್ 11 o'clock ಅಲ್ಲಿ ಕರ್ಕೊಂಡು ಹೋಗಿದ್ದೀರಿ. ಕಾರಣ ನಮ್ಮಮ್ಮ ಹೋಗಕ್ಕೆ ಆಗ್ತಾ ಇಲ್ಲ ರೋಡಲ್ಲಿ. ಆ ರೋಡಲ್ಲಿ ಅಂದ್ರೆ 1 hour 2 hour ಹೋಗಿದ್ದೀರೇನೋ ಅಂತ ಅಷ್ಟು ನಮ್ಗೆ ಹಿಂಸೆ ಆಯ್ತು ಈ ರೋಡಲ್ಲಿ. ದಯವಿಟ್ಟು ಸಹಕರಿಸಿ ಅಂತ ಹೇಳ್ತೀನಿ. ನಮ್ ರೋಡ್ಗೆ ಸ್ವಲ್ಪ ಕಣ್ಣೆತ್ತು ನೋಡ್ರಿ ಅಂತ ನಾನು ಕೇಳ್ಕೊಂತೀನಿ. 20 ವರ್ಷದಿಂದ ನಾವ್ ಅಲ್ಲೇ ಹೋಗಿ ಹೋರಾಟ ಮಾಡ್ತೀವಿ ಸರ್. ರೋಡ್ ಮಾಡ್ಕೊಡೋರ್ಗು ನಾವ್ ಬಿಡಲ್ಲ. ನಾವ್ ಆಯ್ದೆ ಎತ್ಕೊಂಡ್ ಬರ್ತೀವಿ ಸರ್. ಅಲ್ಲಿಗೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಇಲ್ಲಿ ಬಸ್ಗಳೆಲ್ಲ ಓಡಾಡ್ತವೆ. ಜಸ್ಟ್ ಡ್ರೈವರ್ ಸ್ವಲ್ಪ ಏನನ್ನ ಅವರು ಸ್ವಲ್ಪ ಗಮನ ಬೇರೆ ಕಡೆ ಹರಿಸಿದಾರೆ ಅಂದ್ರೆ ಆ ಬಸ್ಸಲ್ಲಿರೋ ಜನಗಳೆಲ್ಲ ಸಿಕ್ಕಲ್ಲ. ಆತರ ಅದ್ಗೆಟ್ಟೋಗೈತೆ ನಮ್ ರೋಡು. ಒಂದ್ ಸ್ವಲ್ಪ ಗಾಡಿಯಲ್ಲೇ ಆಗ್ಲಿ, ಈ ಮಕ್ಳು ಸ್ವಲ್ಪ ಹಲ್ಗಾಡಿದ್ರೆ 3 ಜನ ಮಕ್ಳನ್ನ ನಾವು ಕರ್ಕೊಂಡ್ ಹೋಗ್ತೀರಿ ಸರ್ ಒಂದ್ ದಿನದಲ್ಲಿ. ಬೆಳಿಗ್ಗೆ ಒಬ್ರು ಸಂಜೆ ಒಬ್ರು ಕರ್ಕೊಂಡ್ ಹೋಗ್ತೀರಿ. ಗಂಡಸ್ರಂತೂ ನಂಬ್ಕೊಳಕ್ ಆಗಲ್ಲ. ಎಲ್ಲ ನಾವ್ ಇವಾಗ ಮಾಡ್ಬೇಕಾಗಿರೋದು ಹೆಂಗಸ್ರೆ. ಅವ್ರು ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಹೋಗ್ತಾರೆ. ಎಲ್ಲಾನು ನಾವು ಅವ್ರ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ. 3 ಜನ ಸ್ಕೂಲ್ ಮಕ್ಳನ್ನ ಕರ್ಕೊಂಡ್ ಹೋಗ್ತೀರಿ. ಸ್ವಲ್ಪ ಆ ಮಕ್ಳು ಅಲ್ಗಾಡಿದ್ರೆ ಆ ಗಾಡಿ ಎಲ್ಲಿರುತ್ತೆ ಹೇಳಿ? ಆ ಕಲ್ಲುಗಳಲ್ಲಿ ಹೋಗಕ್ಕಾಗುತ್ತಾ, ಬರಕ್ಕಾಗುತ್ತಾ? ಎಲ್ಲ ಕೇಳಿ ಅದೇ ಸರ್, ನಾವ್ ತಪ್ಪು ಮಾಡ್ಕೊಂಡಿದ್ವಿ. ಓಟ್ ಹಾಕಿರೋದೇ ದೊಡ್ಡ ತಪ್ಪು ಮಾಡಿದ್ರಿ. ಇನ್ಮೇಲೆ ಅದು ಹೋಗಮ್ಮ ಮಾಡಿಸ್ಕೊಡ್ತೀರಿ ಅಂತ ಕೇಳ್ತಾರೆ. ಆದ್ರೆ ಮಾಡಿಸ್ಕೊಟ್ಟವ್ರು ಇಲ್ಲ, ಬಂದು ನೋಡ್ದವ್ರು ಇಲ್ಲ. ಯಾಕಂದ್ರೆ ಅವ್ರು ಯಾವ ಕಡೆ ಬೇಕಾದ್ರೆ ಆ ಕಡೆ ಹೋಗ್ತಾರೆ. ಓಡಾಡೋದು ನಾವು ಮೂರೂರವ್ರು. ಯಾರು ಯಾವ ಕಡೆ ಹೋಗುತ್ತೆ, ಯಾವ ಕಡೆ ಬರುತ್ತೋ ಗೊತ್ತಿಲ್ಲ. ಅದು ಎಲ್ಲಾನು ಕೇಳ್ತಾರೆ. ನಾವ್ ಕೇಳ್ದಾಗ ಆತರ ಹೇಳ್ತಾರೆ ಸರ್, ಅಷ್ಟೇ. ಅದಕ್ ಮೇಲೆ ಆನ್ಸರ್ ಕೊಡ್ತಾರೆ. ಅದಕ್ಕೆ ಏನ್ ಆಗಿದೆ, ಹೋಗಮ್ಮ ಮಾಡಿಸ್ಕೊಡ್ತಾ ಇದೀರಿ, ಆಗಿದೆ ಮತ್ತೆ ಆನ್ಸರ್ ಆಗಿದೆ, ಇಷ್ಟ ಇದಾಗಮ್ಮ, ಇಷ್ಟು ದಿನದಾಗೆ ಮಾಡ್ಕೊಡ್ತೀರಮ್ಮ ಅಂತಾರೆ. ಆದ್ರೆ ಮಾಡ್ದವ್ರು ಇಲ್ಲ. ಬಂದು ಅಲ್ಲಿ ದಾರಿಯಲ್ಲಿ ಬರೋರೇ ಯಾರು MLAಗಳು ಬರಲ್ಲ, ನಂಬರ್ಗಳು ಬರಲ್ಲ ದಾರಿಯಲ್ಲಿ. ನಾವು ಎಲ್ಲ ಶಿವಣ್ಣ ಹತ್ರ ಎಲ್ಲ ಹೋಗಿದ್ವಿ ಸರ್. ನಾವೆಲ್ಲಾನು ಹೋಗಿ ಎಲ್ಲ ಹೋರಾಟ ಮಾಡ್ಕೊಂಡು ಈಗ ಮಾಡ್ತೀರಿ, ಜನವರಿಗೆ ಮಾಡ್ಕೊಡ್ತೀರಿ ಅಂತ ಎಲ್ಲ ಅದೇ ಗಿಡಗಳು ಜಲ್ಲಿ ಹಾಕ್ಬಿಟ್ರು. JCB ಅಲ್ಲಿ ಎಲ್ಲ ಇದ್ ಮಾಡ್ಬಿಟ್ರು. ಸುಮ್ನೆ ಯಾಕಂದ್ರೆ ಓಡಾಡಕ್ ಬೇಕಾಗಿತ್ತು, ಮಾಡ್ಬಿಟ್ರು. ಅದ್ ಮಾಡಿ ಇನ್ನೇನು ಒಂದು 20 ವರ್ಷದಿಂದ ಹಿಂಗೆ ಇದೆ ಸರ್ ರಸ್ತೆ. ಜಲ್ಲಿ ಹಾಕಿ ಒಂದೊಂದ್ 2 ತಿಂಗಳು 3 ತಿಂಗಳು ಆಗಿದೆ ಅಷ್ಟೇ ಸರ್. ಅದೇ ಶಿವಣ್ಣ ಅವ್ರ ಮನೆ ಹತ್ರ ಹೋಗಿದ್ರಿ, ಬಂದ್ರಿ. ಆ ಟೈಮಲ್ಲಿ ಮಾತ್ರ ಬಂದು 3 ಗಂಟೆಗೆ ಬಸ್ ಹಾಕಿದ್ರು. 3 ಗಂಟೆಗೆ ಅಲ್ಲ ಸರ್, MLA ಹತ್ರ ಹೋಗಿರೋದಕ್ಕೆ ನಮ್ ಕಣ್ಣೋರ್ಸೋಕೆ ಅಂತ 3 ಗಂಟೆಗೆ ಒಂದ್ ಬಸ್ ಹಾಕಿದ್ದಾರೆ. ಅದೊಂದ್ ಮಾಡಿದ್ದಾರೆ. ಮತ್ತೆ ಬೇಲಿ ಎಲ್ಲ ಸ್ವಲ್ಪ ಹೊಡೆದಿದ್ದಾರೆ. ಇವಾಗ ನೈಟ್ ಶಿಫ್ಟ್ ಎಲ್ಲ ಹೋಗ್ಬೇಕು ಅಂದ್ರೆ ಯುವಕರು ನೈಟ್ ಶಿಫ್ಟ್ ಬೆಳಿಗ್ಗೆ 4 ಗಂಟೆಗೆ ಹೋಗೋರು ಇದ್ದಾರೆ, 11, 12 ಗಂಟೆಗೂ ಬರೋರು ಇದ್ದಾರೆ. ಅಕಸ್ಮಾತ್ ಆನೆ ಬಂದು ಏನಾದ್ರು ಅಲ್ಲಿ ನಿಂತ್ಕೊಂಡ್ರೆ ಅವ್ರ ಪರಿಸ್ಥಿತಿ ಆ ಟೈಮಲ್ಲಿ ಏನಾಗ್ಬೋದು? ಎಲ್ಲ ಸ್ಕೂಲ್ ಮಕ್ಳೇ ಹೋಗಿ, ದೊಡ್ಡವ್ರು ಯಾರು ಹೋಗಿರ್ಲಿಲ್ಲ. ಆಮೇಲೆ ಆ ಮಕ್ಕಳು ಇದು ಹೋಗಿದ್ರಿಂದಾನೆ ಬಸ್ ಹಾಕಿದ್ದಾರೆ ಸರ್ 3 ಗಂಟೆಗೆ. ಮಕ್ಳೆಲ್ಲ ಹೋಗಿದ್ರು MLA ಅವ್ರ ಮನೆ ಹತ್ರ. ಸರ್ ಈಗ ಆನೇಕಲ್ ಅಭಿವೃದ್ಧಿ ಆಗ್ತಿದೆ ಅಂತಾರೆ, ಸುತ್ತಮುತ್ತ ಹಳ್ಳಿಗಳ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ತಾರ. ಈಗ ಲಕ್ಷ್ಮೀಪುರಕ್ಕೆ ಬಸವನಪುರಕ್ಕೆ ಬನ್ನಿ, ಆ ರೋಡಲ್ಲಿ ಬಂದ್ರೆ ತಾನೇ ರೋಡ್ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ಗೊತ್ತಾಗೋದು. ಆನೇಕಲ್ ಸುತ್ತಮುತ್ತಲು ತೋರಿಸ್ಬಿಟ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಯಾವ್ದು ಆಗೋದಿಲ್ಲ.
ಈಗ ಗಾರ್ಮೆಂಟ್ಸ್ ಬಸ್ ಬಿದ್ದಿದೆ, ಅದ್ರಲ್ಲಿ ಯಾರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಕ್ಳು ಹೋಗ್ತಾರೆ ಸರ್, ಅದು ಅಷ್ಟ್ ಮಾತ್ರ ಕರುಣೆ ಬೇಡವಾ ಅವ್ರಿಗೆ? ನಮ್ ಮಕ್ಳಿಗೆ ಹೋದ್ರೆ ನಾಳೆ ದಿನ ಬರ್ತಾರೆ, ಅಯ್ಯೋ ಮಕ್ಳಿಗೆ ಈ ತರ ಆಗೋಯ್ತು ಅಂತ ಅನ್ಬಿಟ್ಟು. ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ ಪ್ಲೀಸ್. ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತಿದೀವಿ, ಆ ರೋಡ್ ನೊಂದ್ ರೆಡಿ ಮಾಡ್ಕೊಡಿ. ನಮ್ಮ ಹಳ್ಳಿಗಳ್ನು ನೋಡಿ, ಆನೇಕಲ್ ಅಭಿವೃದ್ಧಿ ಆಗಿದೆ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ರೆ ಆಗೋದಿಲ್ಲ. ಹಳ್ಳಿಗಳು ಸುತ್ತಮುತ್ತ ಹಳ್ಳಿಗಳು ಇರ್ತವೆ, ಚಿಕ್ಕ ಚಿಕ್ಕ ಹಳ್ಳಿಗಳು ಇರ್ತವೆ. ನಾವು ಓಟ್ ಹಾಕಿಲ್ವಾ? ನಾವು ನಿಮ್ಗೆ ತಾನೇ ಓಟ್ ಹಾಕಿದೀವಿ. ನಮ್ಮ ಓಟಿಂದನೂ ನೀವು ಪ್ರತಿನಿಧಿಗಳಾಗಿದ್ದೀರಾ, MLA ಗಳಾಗಿದ್ದೀರಾ, ಎಲ್ಲ ಆಗಿದ್ದೀರಾ. ಸೊ ನಮಗೂ ಒಂದು ನ್ಯಾಯ ಅನ್ನೋದು ಬೇಕು. ಬನ್ನಿ ನಮ್ ರಸ್ತೆ ನೋಡಿ. ಇಲ್ಲ ನೀವು ಕಾರಲ್ಲಿ ಓಡಾಡ್ತೀರಾ, ನಾವು ಬಸ್ಸಲ್ಲಿ ಬರ್ತೀವಿ ಅಂದ್ರೆ ಅದ್ ನಡೆಯೋದಿಲ್ಲ. ಎಲ್ಲಾರು ಒಂದೇ. ನೀವು ದೊಡ್ಡವರಾಗಿರ್ಬೋದು, ನಾವು ಚಿಕ್ಕವರಾಗಿರ್ಬೋದು, ಎಲ್ಲ ಸರಿ ಸಮಾನ ಈ ಸಮಾಜದಲ್ಲಿ. ಆನೇಕಲ್ ಮಾತ್ರ ತೋರಿಸ್ಬೇಡಿ, ಈ ರೋಡ್ ಸ್ವಲ್ಪ ತೋರಿಸಿ. ಇಲ್ಲೂ ಎಲ್ಲ ಡೆವಲಪ್ಮೆಂಟ್ ಆಗ್ಬೇಕು. ಮಕ್ಳಿದಾರೆ, ಮರಿ ಇದಾರೆ, ದೊಡ್ಡವರಿದ್ದಾರೆ, ಚಿಕ್ಕವರಿದ್ದಾರೆ, ಎಲ್ಲರೂ ಇದ್ದಾರೆ. ಇವಾಗ ಅವ್ರೊಂದು ಇನ್ಸಿಡೆಂಟ್ ಹೇಳಿದ್ರು, ಅವ್ರ ಅಮ್ಮಗ್ ಅಕಸ್ಮಾತ್ ತೀರೋದ್ರೆ ನೀವೇನಾದ್ರು ಅವ್ರಿಗೆ ಆ ತಾಯಿ ಸ್ನಾನ ತುಂಬಕ್ಕಾಗುತ್ತಾ? ಆಗೋದಿಲ್ವಲ್ಲ. ತೀರೋದ್ರೆ ಹೋಯ್ತು ಪ್ರಾಣ. ಆದ್ರೆ ರಸ್ತೆ ಮೇಲೆ ಬರೋದಿಲ್ಲ, ಮಕ್ಳ ಮೇಲೆ ಬರ್ತಾರೆ. ಮಕ್ಳೇನಾದ್ರು ತೀರೋದ್ರೆ ನಾವು ಸುಮ್ನೆ ಇರಕ್ಕಾಗುತ್ತಾ? ನಾವಂತೂ ಸುಮ್ನೆ ಇರೋದಿಲ್ಲ. ಈಗ ನಾವ್ ಇಷ್ಟು ಜನ ಹೆಂಗಸರು ಸೇರಿದೀವಿ ಸರ್, 3ರಿಂದ ಒಂದೊಂದ್ ಮನೆಗೆ ಒಂದೊಂದ್ ಹೆಂಗಸ್ ಸೇರಿದ್ರೆ ನಿಮ್ ಕತೆ ಏನಾಗುತ್ತೆ ಹೇಳಿ? ಒಂದೇ ಒಂದು ಡೆವಲಪ್ ಮಾಡ್ಕೊಡಿ, ಒಂದು ರಸ್ತೆ ಹಾಕೊಡಿ ಅಂತ ನಾವು ಕೇಳಿ ಸಾಕಾಗೋಯ್ತು. ಗ್ರಾಮ ಸಭೆಗೆ ಬರ್ತಾರೆ, ಸೈನ್ ಹಾಕ್ಸ್ಕೊಂತಾರೆ, ಎಲ್ಲ ಮುಗೀತು. ಎಲ್ಲ ಲೆಟರ್ ಎಲ್ಲ ಕೊಟ್ಟಿದೀವಿ. ಪ್ಲೀಸ್ ಇದೊಂದು ಮಾಡ್ಕೊಡಿ. ನಾವೆಲ್ಲ ಲೇಡೀಸ್ ಮಕ್ಳು ನೋಡಿ, ಇಷ್ಟೊತ್ತಿನಲ್ಲಿ ಮಕ್ಳು ಬಂದು ಇಲ್ಲಿದ್ದಾವೆ. ಓದೋ ಮಕ್ಳು ಬಂದು ಶುಕ್ರವಾರ ಲೀವ್ ಹಾಕೊಂಡು ನಾವು ಸ್ಟ್ರೈಕ್ ಮಾಡಕ್ ಬರ್ತೀವಿ ಅಂದ್ರೆ ನಮ್ ಕಷ್ಟ ನಿಮ್ಗೆ ತಿಳಿಬೇಕು, ಅರ್ಥ ಆಗ್ಬೇಕು. ಅಂದ್ರೆ ನೀವ್ ಒಂದ್ಸರಿ ಬಸವನಪುರ, ಲಕ್ಷ್ಮೀಪುರ, ಮುತ್ತೂರು ರೋಡ್ ಅಲ್ಲಿ ಬನ್ನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ರೋಡ್ ಎಷ್ಟು ಹೈವೇ ರೋಡ್ ತರ ಇದೆ, ಡಬಲ್ ರೋಡ್ ಒನ್ ವೇ ತರ ಇದೆ ಅನ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಪ್ಲೀಸ್. ಆಪರೇಷನ್ ಮಾಡ್ಕೊಂಡು ಹೊಟ್ಟೆ ಹಿಡ್ಕೊಂಡು ಎಷ್ಟೋ ದಿವಸ ಓಡಾಡಿದೀನಿ ಸರ್. ಈ ರೋಡಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ಇನ್ನ ಕುಲುಕಿದ್ರೆ ಆಗಲ್ಲ ಸರ್. 3 ಆಪರೇಷನ್ ಆಗಿದೆ ನನಗೆ. 3 ಆಪರೇಷನ್ ಆಗಿ ಹೊಟ್ಟೆ ಹಿಡ್ಕೊಂಡು ನಾವು ಹೋಗಿ ಬರುವಂತ ಪರಿಸ್ಥಿತಿ ನಮ್ಗೆ ಆಗಿದೆ ಸರ್. ಇನ್ನೊಂದೇನಂದ್ರೆ ಸಂಜೆ 6 ಗಂಟೆ ಅಷ್ಟರಲ್ಲಿ ಆನೆಗಳು ರೆಡಿಯಾಗಿರುತ್ತೆ ಸರ್. ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಬೆಳೆಗಳಿಟ್ಟಿರೋರು ಅವರು ತುಂಬಾ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಸರ್. ಯಾಕಂದ್ರೆ ನಾನೇ ಸರ್ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೀನ್ಸ್ ಹಾಕಿದ್ರೆ 3 ದಿವಸಕ್ಕೆ ಕ್ಲೀನ್ ಮಾಡ್ಕೊಂಡು ಹೊರಟೋಯ್ತು ಸರ್. ಆನೆಗಳ ಕಾಟ ತುಂಬಾ ಇದೆ, ಮತ್ತೆ ರಸ್ತೆನೂ ಬೇಕು. ಆನೆ ಕಾಟ ತುಂಬಾ ಇದೆ, ಅದ್ರ ಕಡೆನೂ ಗಮನ ಹರಿಸ್ಬೇಕು ಸರ್. ಏನಂದ್ರೆ ಯಾಕಂದ್ರೆ 11 ಗಂಟೆ 12 ಗಂಟೆವರೆಗೂ ಕೆಲಸ ಮುಗಿಸ್ಕೊಂಡು ಶಿಫ್ಟ್ಗೆ ಹೋಗಿ ಬರ್ತಾ ಇರ್ತಾರೆ. ಆನೆ ಅಡ್ಡ ಬಂತು ಅಂದ್ರೆ ಪ್ರಾಣಕ್ಕೆ ಅಪಾಯ ಆಯ್ತು ಅಂದ್ರೆ ಯಾರು ಇದಕ್ಕೆಲ್ಲ ಹೊಣೆ ಸರ್? ಅದನ್ನು ನೋಡ್ಬೇಕು. ಮತ್ತೆ ರಸ್ತೆ ತುಂಬಾ ಇಂಪಾರ್ಟೆಂಟ್ ಇದೆ, ಅದನ್ನು ಗಮನ ಹರಿಸ್ಬೇಕು ಸರ್. ಅಂದ್ರೆ ಅದನ್ನ 20 ವರ್ಷದಿಂದ ಏನು ಅಂದ್ರೆ ಎಲೆಕ್ಷನ್ ಟೈಮ್ ಬಂದಾಗ ರಸ್ತೆ ಪೂಜೆ ಮಾಡ್ಬಿಡ್ತಾರೆ. ರಸ್ತೆ ಪೂಜೆ ಮಾಡಿದಾಗ ನಮ್ಗೆ ಗ್ಯಾರಂಟಿ ಅನ್ಸುತ್ತೆ. ತಿರ್ಗಾ ಎಲೆಕ್ಷನ್ ಬರೋವರೆಗೂ ಯಾರು ಈ ಕಡೆ ತಿರ್ಗಿ ನೋಡಲ್ಲ. ತಿರ್ಗಾ ಎಲೆಕ್ಷನ್ ಬರೋ ಟೈಮಲ್ಲಿ ರಸ್ತೆಗೆ ಬಂದು ರಸ್ತೆ ಪೂಜೆ ಅಂತ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದೊಂದು. ಆದ್ರಿಂದ ಅನೇಕ ಸಲ ನಾವು ಎಷ್ಟೇ ಮನವಿಗಳು ಕೊಟ್ರು ಪ್ರಯೋಜನ ಆಗಿಲ್ಲ. ಅದರಿಂದ ಇವತ್ತು ಎಲ್ಲಾ ಒಂದು ಇದಕ್ಕೆ ಬಂದು ನಮ್ಗೆ ಆಗ್ಲೇಬೇಕು, ರಸ್ತೆ ಆಗಲೇಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಆಗಿಲ್ಲ ಅಂದ್ರೆ ಮುಂದೆ ನಾವು ಉಗ್ರ ಹೋರಾಟವನ್ನ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಇದ್ರ ಮುಖಾಂತರ ನಮ್ಮ ಶಾಸಕರ ಗಮನಕ್ಕೆ ಆಗ್ಲಿ, ನಮ್ಮ PWD ಆಫೀಸರ್ಗಳಿಗೆ ಆಗ್ಲಿ, ನಮ್ಮ ಸರ್ಕಾರಕ್ಕೆ ಆಗ್ಲಿ ನಾವು ಒಂದು ಇದು ಮನವಿ ಕೊಡ್ತಾ ಇದ್ದೀವಿ. ಇನ್ನೊಂದು, ಆನೆಗಳಿಗೆ ಎಲ್ಲಾ ಕಡೆನೂ ಬ್ಯಾರಿಕೇಡ್ ಹಾಕಿದ್ದಾರೆ. ನಮ್ದು ಮಾತ್ರ ಪೆಂಡಿಂಗ್ ಇದೆ. ಇಲ್ಲಿಂದ ಮುತ್ತಲಮಡುಗಿಂದ ಇದು ಮಾತ್ರ ಪೆಂಡಿಂಗ್ ಇದೆ. ಯಾಕೆಂದ್ರೆ ನಮ್ಗೆ ಇದು ಕೊಟ್ಟಿಲ್ಲ, ಅನುಮತಿ ಇಲ್ಲ, ಬೇಡ ಅಂತಿದ್ದಾರೆ ಅಂತಾರೆ. ಈ ಕಡೆ ಕ್ರಷರ್ಗಳ ಗಲಾಟೆಗೆ ಆ ಕಡೆ ಹೋಗಲ್ಲ, ಈ ಕಡೆ ಎಲ್ಲಾನು ಬರೋದೇ ಈ ಸೈಡ್. ಅದಕ್ಕೆ ಬ್ಯಾರಿಕೇಡ್ ಹಾಕೋದಕ್ಕೆ ನಮ್ಗೆ ಫಾರೆಸ್ಟ್ ಆಫೀಸಲ್ಲಿ ಒಂದ್ಸತಿ ಹೋಗಿ ಧರಣಿ ಮಾಡಿದ್ದೀವಿ ನಮ್ಮ ರೈತ ಸಂಘದಿಂದ. ಆದ್ರೂ ಅವರು ಕಳಿಸ್ಕೊಡ್ತೀವಿ, ನಾವು ಬಂದು ಅದನ್ನ ಮುಂದೆ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ರ ಗಮನಕ್ಕೆ ಕೊಟ್ರೋ ಇಲ್ಲ. ಅದ್ರೊಂದು ನಮ್ಗೆ ರೈಲ್ವೆ ಬ್ಯಾರಿಕೇಡ್ ಹಾಕೊಡ್ಬೇಕು ನಮ್ಮ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೀವಿ. ಮನೆ ಹತ್ರನೇ ಬರುತ್ತೆ. ಎಕ್ಸಾಂಪಲ್ ನಮ್ಮ ಮನೆ ಹಿಂದೆನೆ ಬಂದಿದೆ 2 ಆನೆ. ಅದ ಆ ಟೈಮಲ್ಲಿ ಮಕ್ಳು ಮರಿ ಏನಾನ ಆಚೆ ಬಂದ್ರೆ ಯಾರ್ ಜವಾಬ್ದಾರಿ ಆಗ್ತದೆ? ನಾವು ಅಲ್ಲೊಂದ್ ಲೈಟ್ ಹಾಕಿಸ್ಬೇಕು, ಹೊಲದಲ್ಲೇ ಲೈಟ್ ಹಾಕಿಸ್ಬೇಕು ಅಂದ್ರೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಗೌರ್ಮೆಂಟ್ ಅವರು ಮುಂದಕ್ಕೆ ಬರ್ತಾ ಇಲ್ಲ. ಕಿತ್ಕೊಂಡ್ ತಿನ್ನೋದ್ರಲ್ಲಂತೂ ಫಸ್ಟ್ ಅಲ್ಲಿ ಬರ್ತಾವ್ರೆ. ಅದು ವೋಟ್ ಎಲೆಕ್ಷನ್ ಟೈಮಲ್ಲಂತೂ ಫಸ್ಟ್ ಅಲ್ಲಿ ಬರ್ತಾರೆ. ಇದನ್ನೆಲ್ಲ ಯಾಕೆ ತಗೊಳೋದು ಆಕ್ಷನ್? ನನ್ನ ಹೆಸರು ಗಗನಶ್ರೀ. ನನ್ಗೆ ರೋಡ್ ಬೇಕಾಗಿತ್ತು. ನಾವು ಸ್ಕೂಲ್ಗೆ ಹೋಗೋಕ್ ತುಂಬಾ ಕಷ್ಟ ಆಗಿತ್ತು. ನಾವು ಬೆಳಿಗ್ಗೆ ನಮ್ಮಮ್ಮ ಸಾಯಿಬಾಬಾ ರೋಡ್ ಅಲ್ಲಿ ಕರ್ಕೊಂಡು ಹೋಯ್ತಾ ಇದ್ದಾರೆ.
ರೋಡ್ ರೋಡ್ ಬಸ್ ಯಾವಾಗೂ ಬೆಳಗ್ಗೆ ಸಂಜೆ ಯಾವಾಗೂ ಲೇಟ್ ಆಗಿ ಬರ್ತದೆ. ಅದಕ್ಕೆ ಬಂದು ಹೋಗಿ ಕೇಳಿದ್ರೆ ರೋಡ್ ಮಾಡಿಸ್ಕೊಳಕ್ಕಾಗಲ್ಲ, ನಿಮ್ ಕೈಯಾಗ ಫಸ್ಟ್ ರೋಡ್ ಮಾಡ್ತೀವಿ ಆಮೇಲೆ ಬಸ್ ಕೇಳ್ರಿ ಅಂತಾರೆ. ನಾವು ಎಷ್ಟು ಮೊನ್ನೆ ಎಲ್ಲ ಹೋಗಿರಿ ಕೇಳಿದ್ ಜನವರಿ ನಂಗೆ ಮಾಡಿಸ್ತೀರಿ ಅಂದ್ರು. ಜನವರಿ ಆಯ್ತು, ಇವಾಗ ಜೂನ್. ಶಿವಣ್ಣ ಹತ್ರ ಹೋಗಿದ್ರು, ಜನವರಿಗೆ ಮಾಡ್ತೀನಿ ಅಂದ್ರು. 2026 ಅಂತ, ಇವಾಗ ಎಷ್ಟು ಜುಲೈ ಬಂತು, 6 ತಿಂಗಳಾಗೈತೆ. ಇನ್ನ ಜಲ್ಲಿ ಹಾಕ್ಬಿಟ್ಟವ್ರೆ. ಜಲ್ಲಿ ಏನು ಕರೆಕ್ಟ್ ಆಗಿ ಜಲ್ಲಿ ಹಾಕಿಲ್ಲ, ಏನಿಲ್ಲ. ನಮ್ಗೆ 3 ಗಂಟೆಗೆ ಕಾಲೇಜ್ ಬಿಡ್ತಾರೆ. ಅದನ್ನ ನಮ್ಗೆ ಬಸ್ಸೇ ಇಲ್ಲ. ನಾವು ಸಾಯಂಕಾಲ 6 ಗಂಟೆ 6:30 ಆಗುತ್ತೆ ಮನೆಗೆ ಬರೋದು. ಫಸ್ಟ್ ನಮ್ಗೆ ರೋಡ್ ರೆಡಿ ಮಾಡಿಸ್ಕೊಡ್ಬೇಕು. ಇವತ್ತು ನಾವು ಲಕ್ಷ್ಮೀಪುರದಲ್ಲಿ ಒಂದು ಸಾಮಾನ್ಯ ಸಭೆಯನ್ನ ನಡೆಸಿದ್ವಿ. ಅದರಲ್ಲಿ ಅವರು ಹೇಳ್ಕೊಂಡಂತ ಒಂದು ಕಷ್ಟಗಳನ್ನ ನಾವು ಕೇಳ್ತಾ ಇದ್ರೆ, ನಾವು ಇನ್ನೂ ಸ್ವತಂತ್ರ ಬಂದು 79 ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಆ ಒಂದು ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ಜೀವನ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನಾವು ಹಲವಾರು ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದೀವಿ. ಆದ್ರೆ ಕುಗ್ರಾಮಗಳು ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಅದೇ ಪರಿಸ್ಥಿತಿಗಳಿದೆ. 20 ವರ್ಷದಿಂದ ರೋಡ್ ಆಗ್ತಾ ಇಲ್ಲ ಅಂದ್ರೆ ಏನ್ ಹುಡುಗಾಟನ ಇದೆ? ಅಧಿಕಾರಿ ವರ್ಗ ಏನ್ ಮಾಡ್ತಾ ಇದೆ? ಇವ್ರೀಗ ಕಾನೂನ ಕೈ ಎತ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾರೆ ಬಿಟ್ರೆ ಬೇರೆ ಒಂದು ಆಪ್ಷನ್ ಕೊಟ್ಟಿಲ್ಲ ಅವ್ರಿಗೆ. ಅದಕ್ಕಾಗಿ ಅಧಿಕಾರಿಗಳು ಇದನ್ನ ಎಚ್ಚೆತ್ಕೊಂಡು ಈ ಕೆಲಸಗಳನ್ನ ಮಾಡ್ಕೊಟ್ರೆ ಮಾತ್ರ ತಾಲೂಕು ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಹೆಸರು ತಗೊಳ್ತಾರೆ. ಬದಲಾವಣೆನ ಜನ ಬಯಸೋದಿಲ್ಲ. ಇಲ್ದಿದ್ರೆ ಮುಂದಿನ ಒಂದು ಕಾಲಘಟ್ಟದಲ್ಲಿ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಎಚ್ಚೆತ್ಕೊಳ್ಳಿ, ಕೆಲಸಗಳನ್ನ ಮಾಡ್ತಾ ಜನರ ಹತ್ರ ಒಳ್ಳೆ ಹೆಸರು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 400 ರಾಜಮ್ಮ ಸರ್, ನನ್ನ ಹತ್ರ ಹುಷಾರಿಲ್ಲ ನನಗೆ. ನೆನ್ನೆ 400 ಇವತ್ತು 400 800 ರೂಪಾಯಿ ಆಟೋಗೆ ಕೊಟ್ಟಿದ್ದೀನಿ. ಎಲ್ಲಿಂದ ತರೋದು? ರಸ್ತೆಯಲ್ಲಿ ಬರ್ತಾವೆ. 400 ರೂಪಾಯಿ ಕೊಟ್ರೆ 400 500 ಕೊಟ್ರೆ ಬರ್ತಾವೆ. ನೆನ್ನೆಯಿಂದ ಆಟೋಗೆ 1000 ರೂಪಾಯಿ ಆಯ್ತು ನಮ್ದು. ಎಲ್ಲಿಂದ ತರೋದು ನಾವು? ಕೂಲಿ ಮಾಡೋರು ಈ ತರ ಮಾಡ್ತಾರೆ. ರೋಡ್ ಮಾಡ್ತಾನೆ ಇಲ್ಲ. ರೋಡ್ ಮಾಡ್ತೀವಿ ಅಂತಾರೆ. MLA ಮನೆ ಹತ್ರ ಹೋಗಿದ್ದಾಯ್ತು, ಡಿಶ್ ಆಫೀಸ್ ಹತ್ರ ಹೋಗಿದ್ದಾಯ್ತು, ಎಲ್ಲ ಆಗಿದ್ದಾಯ್ತು ಸರ್. ರೋಡೇ ಹಾಕಿಲ್ಲ. ಅದು ಕೊಟ್ಬಿಡಿ ಸರ್ ನಿಮ್ ಸಹಾಯ. ಅಲ್ಲಪ್ಪ, 20 ವರ್ಷದಿಂದ MP ಗಳವ್ರೆ, MLA ಶಾಸಕರು, ಇಲ್ಲಿ ಮೆಂಬರು, ಚೇರ್ಮನ್ಗಳು ಎಲ್ಲಾನು ಅವರೇ. ಎಲ್ಲ ಓಟ್ಗಳು ಹಾಕ್ಸ್ಕೊಂತಾರೆ. ರೋಡ್ ಯಾಕೆ ಮಾಡಿಲ್ಲ? ಆವಾಗ ಈ ಜನ ಎಲ್ಲ ಏನ್ ಮಾಡ್ತಾ ಇದ್ರು? ಆವಾಗ ಪರಕೆ ಎತ್ಕೊಂಡು ನಿಂತ್ಕೊಂಡಿದ್ರೆ ಅವ್ರು ಬರ್ತಾ ಇದ್ರು ಮನೆಗಳ ಹತ್ರ. 500ಕ್ಕ 1000ಕ್ಕ ಆಸೆ ಬಿದ್ದು ಓಟ್ಗಳು ಹಾಕಿ ಇವತ್ತಿನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದದ ಈ ಊರಲ್ಲಿ. ಕಾಡಂಚಿನಾಗೆ ಜೀವನ ಮಾಡೋ ಜನಗಳನ್ನ ಕೈ ಬಿಟ್ಬಿಟ್ಟು ಎಲ್ಲ ಟೌನ್ಗಳಾಗಿರೋರ್ನೆಲ್ಲ ನೋಡ್ಕೊಂಡು ಕುತ್ಕೊಂಡ್ರೆ ನಾವು ಆವಾಗ ಜನ ನಮ್ಮ ಮಾತು ಕೇಳಲ್ಲ. ಜನ ಯಾರು ಕೇಳಲ್ಲ. ಅಲ್ಲಪ್ಪ, ಬೊಗ್ರುಕುಂ ಸಾಗುವಳಿ ಬಿಡ್ಬೇಡ್ರಪ್ಪ, ಜಮೀನುಗಳನ್ನ ಯಾರಿಗೂ ಕೊಡ್ಬೇಡ್ರಪ್ಪ ಅಂತ ಹೇಳ್ತಾ ಇದ್ರೆ ಬಂಡಿಗಳು ಬರ್ತಾರೆ, ಸರ್ವೆ ಮಾಡ್ತಾರೆ, 5,000 10,000ಕ್ಕ ಆಸೆ ಬೀಳ್ತಾರೆ. ಕೋಟ್ಯಾಂತರ ರೂಪಾಯಿ ಜಮೀನುಗಳು ಅವ್ರಿಗೆ ಬರ್ಕೊಡ್ತಾರೆ. ಇಂಥ ಜನಗಳು ಕಟ್ಕೊಂಡು ಏನ್ರಿ ನಾವು ಬಾಯ್ ಪಡ್ಕೊಳೋದು? ಬೇಡಪ್ಪ, ನಮ್ಮ ಊರ್ನ ಉಳಿಸ್ಕೊಡ್ರಿ, ನಮ್ಮ ರೈತರು ಉಳಿಸ್ಕೊಡ್ರಿ, ರೈತರ ಮಕ್ಕಳು ಉಳಿಸ್ಕೊಡ್ರಿ ಅಂತ ಹೇಳಿ ಸಾಕಾಗೋಯ್ತು ನಮ್ಕ. ಇವತ್ತಿನ ಪರಿಸ್ಥಿತಿ ಯಾಕಂದ್ರೆ ಎಲೆಕ್ಷನ್ ಟೈಮ್ ಬಂತು. ಒಂದ್ ಕಡೆ ಕಾಂಗ್ರೆಸ್, ಒಂದ್ ಕಡೆ BJP. ಆವಾಗ ಅವ್ರನ್ನ ಬೇರೆ ಇವ್ರನ್ನ ಬೇರೆ ಊರಾಗಿ ಹಿಂಗಿಡಿಸ್ತಾರೆ. ಅವಾಗ ಯಾವಾಗ ಎಲ್ಲ ಒಗ್ಗಟ್ಟಾಗಿ ಓಟ್ ಹಾಕಲ್ಲ, ನಮ್ಮ ರೋಡ್ ಓಟ್ ಹಾಕಲ್ಲ ಅಂತ ಕುತ್ಕೊಂಡ್ರೆ ಯಾಕಾಗ ಆತ ಇರ್ಲಿಲ್ಲ ಕೆಲಸ? ಮೊನ್ನೆ ಅವನ್ ಹೇಳ್ತಾನೆ PDO, ಆ ಊರು ಗೋಮಾಳದಾಗ ಇರೋದು ಯಾವ ದಾಖಲೆನೂ ಇಲ್ಲ ಅಂತಂದ್ರೆ, ಮತ್ತೆ ನೀವೇನ್ ಕಂದಾಯ ಕಟ್ಸ್ಕೊಂತೀರಾ? ನಿಮ್ಗೆ ಮಾನ ಮರ್ಯಾದೆ ಅಂತ ಊದ್ರಿ. ಅದನ್ನೇ ಇವ್ರು ಊರವರೆಲ್ಲ ಎಷ್ಟು ಜನ ಬಂದಿರ ಅವತ್ತು? ಸುಮಾರು ಒಂದು 50-100 ಜನ ಬಂದಿದ್ರೆ ತಿಕ್ಕ ಮುಚ್ಕೊಂಡು ನಮ್ದು ಹಕ್ಕುಪತ್ರ ಕೊಡಕಂತ ನಾವು ಪಂಚಾಯತಿ ಬಿಟ್ಟು ಹೋಗಲ್ಲ ಅಂತ ಹೇಳಕ ಇವ್ರಿಗೆ ಜ್ಞಾನ ಇರಲ್ಲೇನಪ್ಪ? ಇವತ್ತಿಗೂ ಎಷ್ಟು ಜನ ಸತ್ತೋದ್ರೆ ಊರ್ನಾಗ ಇವತ್ತಿಗೂ ಹಕ್ಕುಪತ್ರಗಳಿಲ್ಲ ಅಂತ ಮನೆಗಳ್ಕ. ನೀವ್ ಏನಾನ 50 ಜನ ಹೋಗಿ ಅಲ್ಲಿ ಧರಣಿ ಕುತ್ಕೊಂಡ್ರ ನಾವು ಬರ್ತೀರಿ. ತಾಲೂಕ್ ಆಫೀಸ್ ಬಂದು ಕುತ್ಕೊಳ್ಳೋಣ. ತಾಲೂಕ್ ಆಫೀಸ್ ತಹಸೀಲ್ದಾರ್ನ ಬಿಡೋದ್ ಬೇಡ ಅಂತ ಕೆಲಸ ಮಾಡಿದ್ರ ನೀವು? ಇದುವರೆಗೂ ಈ ಮನೆಗಳಿಗೆ ಹಕ್ಕುಪತ್ರನೇ ಇಲ್ಲಂತೆ. ಏನಕ್ಕೆ ಕಂದಾಯ ಕಟ್ತೀರಾ ನೀವು? ಆವಾಗ ಹಾಕ್ಬೇಕು ಪರಕೆ ಎತ್ಕೊಂಡು. ಮೊನ್ನೆ ಅದನ್ನೇ ಕೇಳಿದ್ ನಾವು ಅದನ್ನೇ ಕೇಳಿದ್ರಿ. ಯಾಕ ನೀವು ಕಂದಾಯ ಕಟ್ಸ್ಕೊಂತೀರಾ? ಗೋಮಾಳದಲ್ಲಿ ಮನೆಗಳು ಕಟ್ಟಿದ್ರೆ ನೀವ್ ಯಾಕೆ ಕಂದಾಯ ಕಟ್ಸ್ಕೊಂತೀರಾ ಅಂತ ಕೇಳಿದ್ರಿ. ನಾವು ಅಮ್ಮ ಮಾತಾಡ್ಬೇಡ್ರಿ ಬಂಧುಗಳೇ. ಈ ದಿನ ಆನೇಕಲ್ ಪಟ್ಟಣದ ಕೂಗಾಳತೆ ದೂರದಲ್ಲಿರುವಂತ ಲಕ್ಷ್ಮೀಪುರ, ಬಸವನಪುರ, ಮುತ್ತೂರು, ಅರಳ್ಳಿ ಈ ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆ
ಸಂಪೂರ್ಣ ಹದಗೆಟ್ಟಿದೆ. ಈ ಹದಗೆಟ್ಟಿರೋ ರಸ್ತೆಯಲ್ಲಿ ಗರ್ಭಿಣಿಯರು, ವೃದ್ಧರು, ಮಕ್ಕಳು, ಸಾರ್ವಜನಿಕರು ಓಡಾಡಕ್ಕೆ ಆಗ್ತಿಲ್ಲ. ದ್ವಿಚಕ್ರಗಳಲ್ಲಿ ಓಡಾಡಿದ್ರೆ ಬಿದ್ದೋಗ್ತಾರೆ, ಕೈ ಕಾಲು ಮುರಿತವೆ. ಕಾಲ್ನಡಿಗೆಯಲ್ಲಿ ನಡೆಯೋಕ್ಕೆ ಆನೆಕಲ್ಲು 5 ಕಿಲೋಮೀಟರ್ ದೂರ ಇದೆ. ಮನುಷ್ಯ ಕೇಳೋದು ಓಡಾಡಕ್ಕೆ ಒಳ್ಳೆ ರಸ್ತೆ, ಕುಡಿಯೋಕ್ಕೆ ನೀರು, ಒಂದು ವಿದ್ಯುತ್ನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆಯನ್ನು ಮೂಲಭೂತವಾಗಿ ಕೇಳ್ತಾರೆ. ಆಯ್ಕೆ ಆಗುವಂಥ ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭಗಳಲ್ಲಿ ಗುದ್ಲಿ ಪೂಜೆಗಳನ್ನು ಮಾಡಿದ ನಂತರ ಮತ್ತೆ ಅವರು 5 ವರ್ಷಕ್ಕೆ ಗುದ್ಲಿ ಪೂಜೆಗೆ ಬರೋದು ಅಂತೇಳಿ ಇಲ್ಲಿ ಬಹಳಷ್ಟು ಜನ ಮಾತಾಡಿದ್ದಾರೆ. ಈ ಒಂದು ಮಲತಾಯಿ ಧೋರಣೆಯನ್ನ ಕರ್ನಾಟಕ ರಿಪಬ್ಲಿಕನ್ ಸೇನೆ ಖಂಡಿಸ್ತದೆ. ಆನೇಕಲ್ ಬಹಳ ವೇಗವಾಗಿ ಬೆಳೀತಿರುವಂಥ ನಗರವಾಗಿದೆ. ಕಮರ್ಷಿಯಲ್ ಮ್ಯಾಪಿಯ ಎಲ್ಲಿ ನಡೆಯುತ್ತೋ ಅಲ್ಲಿ ಅಭಿವೃದ್ಧಿಗಳಾಗ್ತವೆ, ಹಳ್ಳಿಗಳು ನಿರ್ಲಕ್ಷ್ಯ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಆನೇಕಲ್ನ ವಿಶ್ವಮಟ್ಟದಲ್ಲಿ ಹೆಸರು ಮಾಡಬೇಕಂತೇಳಿ ಅಂಬೇಡ್ಕರ್ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಇಂಡ್ಲವಾಡಿ ಹತ್ರ ಸರ್ಕಾರ ತಂದಿದೆ. ಆನೇಕಲ್ನ ಕೂಗಳತೆ ದೂರದಲ್ಲಿರುವಂಥ ಗ್ರಾಮಕ್ಕೆ ಸರಿಯಾಗಿ ರಸ್ತೆ ಇಲ್ಲ, ವಿದ್ಯುತ್ ದೀಪ ಇಲ್ಲ, ಜನಗಳು ಕಾಡಂಚಲ್ಲಿ ವಾಸ ಮಾಡ್ತಾವ್ರೆ. ನೀವು ಕಾಡಂಚಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ತಂದಿರೋದು ಸ್ವಾಗತ ಮಾಡ್ತೀವಿ, ಆದರೆ ಯಾವ ಪುರುಷಾರ್ಥಕ್ಕಾಗಿ ಇಂಥ ಅಭಿವೃದ್ಧಿಗಳನ್ನ ಮಾಡ್ತೀರಿ ಅಂತ ಪ್ರಶ್ನೆನೂ ಮಾಡಬೇಕು. ಬಡ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡದಿದ್ದ ಮೇಲೆ ಅಂತ ಕ್ರೀಡಾಂಗಣಗಳು ಮಾಡಿ ಬಿಲ್ಡರ್ಗಳನ್ನ ಬೆಳೆಸಾಕ್ಬೇಕಾ? ಬಡ ಜನತೆ ಉದ್ಧಾರ ಆಗೋದು ಬೇಡವಾ? ನೀವು ಅಧಿಕಾರಿ ವರ್ಗ ಹೇಳ್ತದೆ ನಾವು ಆನೇಕಲ್ನ ಅಭಿವೃದ್ಧಿ ಮಾಡ್ತೀವಿ. ನಿಜ ಏನು ಅಭಿವೃದ್ಧಿ ಮಾಡ್ತೀರಿ? ಸರ್ಕಾರದಿಂದ ಬರೋ ಅಂಥ ಅನುದಾನಗಳನ್ನು ತಗೊಂಡು ಕಳ್ಳ ಬಿಲ್ಲುಗಳನ್ನ ಮಾಡಿ, ಸುಳ್ಳು ಬಿಲ್ಲುಗಳನ್ನ ಮಾಡಿ ನೀವು ಅಭಿವೃದ್ಧಿ ಪಡಿಸ್ತೀರಿ. ಆ ರಸ್ತೆ ಕಿತ್ತೋಗಿದೆ ಅಂತೇಳಿ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಡಾಂಬರೀಕರಣ ಮಾಡ್ತಿದ್ದೀವಿ ಅಂತಾರೆ. ಏನು ಡಾಂಬರೀಕರಣ? 15 ವರ್ಷದಲ್ಲಿ ಹಾಕಿರುವಂತ ಟಾರ್ ಕಿತ್ತೋಗಿದೆ, ಮೇಲೆ ಜಲ್ಲಿ ಕಾಣಿಸ್ತದೆ, ಅದನ್ನ ಡಾಂಬರೀಕರಣ ಮಾಡಿದಿರಿ ಅಂತೀರಿ. ಹೆಣಗಳ ಮೇಲೆ ನೀವು ಬಂಗ್ಲೆಗಳನ್ನು ಕಟ್ತೀರಿ, ಹೆಣಗಳ ಮೇಲೆ ನೀವು ಬಿಲ್ಗಳನ್ನ ಮಾಡ್ತೀರಿ. ಲಕ್ಷ್ಮೀಪುರ, ಮುತ್ತೂರಿನ ಗ್ರಾಮಗಳು ಆ ಜನತೆ ಯಾಕೆ ಪ್ರಜಾಪ್ರಭುತ್ವಕ್ಕೆ ಒಳಪಡಲ್ವಾ? ಅವರು ಮನುಷ್ಯರಲ್ವಾ? ಮನುಷ್ಯರನ್ನ ಮನುಷ್ಯರಾಗಿ ಕಾಣದಿದ್ದ ಮೇಲೆ ನಿಮಗೆ ಅಧಿಕಾರ ಏನಕ್ಕೆ ಬೇಕು ಅಂತೇಳಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ನಿಮ್ಮನ್ನ ಪ್ರಶ್ನೆ ಮಾಡ್ತದೆ. ಅದರ ಜೊತೆಗೆ ಲಕ್ಷ್ಮೀಪುರ ಮತ್ತು ಬಸವನಪುರ ಗ್ರಾಮಸ್ಥರು ಶುಕ್ರವಾರ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ರಸ್ತೆಯನ್ನ ಸರಿಪಡಿಸದ ಧೋರಣೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಆ ಪ್ರತಿಭಟನೆಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯೂ ಸಹ ಬೆಂಬಲವನ್ನ ಕೊಡ್ತದೆ ಮತ್ತು ಅಧಿಕಾರಿಗಳ ನಡೆಯನ್ನ ಖಂಡಿಸ್ತೀವಿ. ಇಲ್ಲೇನಾದ್ರೂ ನೀವು ರಸ್ತೆಯನ್ನ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ತಾಲೂಕನ್ನ ಬಿಟ್ಟು ಓಡೋಸುವಂತ ಕೆಲಸ ಜನದ ಜೊತೆಗೆ ರಿಪಬ್ಲಿಕನ್ ಸೇನೆ ಮಾಡ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತೀವಿ. ಬಂಧುಗಳೇ, ಇಂದು ಲಕ್ಷ್ಮೀಪುರ ಏನು ಹದಗೆಟ್ಟಿದೆ ರಸ್ತೆ ಬಗ್ಗೆ, ಪಾಪ ನನ್ನ ತಾಯಂದಿರು, ನನ್ನ ಅಕ್ಕಂದಿರು ಮತ್ತೆ ಮಕ್ಕಳು, ಯುವಕರು, ವೃದ್ಧರು, ಅಂಗವಿಕಲರು ಎಲ್ಲರೂ ಸಹ ತುಂಬಾ ಚಿತ್ರಹಿಂಸೆ ಪಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಇಲ್ಲಿ ಲಕ್ಷ್ಮೀಪುರ ಇನ್ನ ಹಳೆ ಕಾಲದಲ್ಲಿ 80 ವರ್ಷದ ಇತಿಹಾಸಗಳ ತರನೇ ಇನ್ನ ಇದು ಇದೆ. ಇಲ್ಲಿ ಎಲ್ಲ ದಲಿತ ಕುಟುಂಬಗಳು, ನನ್ನ ಎಲ್ಲ ಸಹೋದರರು ಎಲ್ಲ ಇಲ್ಲಿರ್ತಾರೆ. ಈ ಲಕ್ಷ್ಮೀಪುರಕ್ಕೆ ಮತ್ತೆ ಬಸವನಪುರಕ್ಕೆ ಯಾವುದೇ ರೀತಿ ರಸ್ತೆ ಇನ್ನ ಅಗಲೀಕರಣ ಆಗಿರಲ್ಲ, ಗುದ್ಲಿ ಪೂಜೆ ಸಹ ಮಾಡ್ತಾರ. ನಾನು ಮನವಿ ಮಾಡ್ಕೊಳ್ಳೋದಂದ್ರೆ ಸಾಮಾನ್ಯ ಶಾಸಕರ ಹತ್ರ ದಯವಿಟ್ಟು ಸ್ವಲ್ಪ ಇದನ್ನ ಬಂದು ಗಮನಿಸಿ ಈ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು. ಹಾಗೆ ಇಲ್ಲಿ ಈ ಊರಲ್ಲಿ ಗೆದ್ದಿರ್ತಂತ ಇವರ ನಮ್ಮ ತಾಯಂದಿರ, ಅಕ್ಕಂದಿರೋ ಆ ಯುವಕರನ್ನ ಓಟ್ಗಳು ಪಡ್ಕೊಂಡಂತ ನನ್ನ ಸಹೋದರರಾದಂಥ ಪಂಚಾಯತಿ ಸದಸ್ಯರಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು, ಯಾಕೆ ನಿಮಗೆ ಈ ಲಕ್ಷ್ಮೀಪುರ ರೋಡ್ಗಳು ನಿಮ್ಗೆ ಅನ್ವಯಿಸಲ್ವಾ? ಇವ್ರ ಕೂಗು ನಿಮ್ಗೆ ಕೇಳಿಸ್ತಲ್ವಾ? ಅಥವಾ ಇನ್ನ ಎಷ್ಟು ಜನ ಬಲಿ ತಗೋಬೇಕು ಅನ್ಕೊಂಡಿದ್ದಾರೆ ನೀವು? ದಯವಿಟ್ಟು ಇದನ್ನ ಗಮನಹರಿಸಿ ಈ ರಸ್ತೆ ಏನಂತ ಕೂಗು ಏನಿದೆಯೋ ಆ ರಸ್ತೆನ ಹಾಳು ಮಾಡಿದ್ದಿದ್ರೆ ಈ ನನ್ನ ತಾಯಂದಿರ ಜೊತೆ ನನ್ನ ತಾಯಂದಿರು ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆಗೆ ಬೆಂಬಲ ಕೊಡ್ತೀನಿ ಅಂತ ಇದ್ದಾರೆ. ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ನಮ್ಮ PWD ಲೋಕೋಪಯೋಗಿ ಅಧಿಕಾರಿಗಳ ಮೇಲೆ ಮುಷ್ಕರ ಮಾಡ್ತಾ ಇದ್ರೆ ಅಥವಾ ಹೋರಾಟಗಳು ಅಥವಾ ಸಾಮಾನ್ಯ ಶಿವಣ್ಣ ಅವರು ಬರೋ ತನಕ
ಆಮೇಲೆ ತಹಸೀಲ್ದಾರ್ ಬರೋ ತನಕ ಉಗ್ರ ಹೋರಾಟಗಳನ್ನ ಮಾಡ್ತಾ ನಮಗೆ ನ್ಯಾಯ ಸಿಗೋ ತನಕ ಹೋರಾಟಗಳನ್ನ ಹಮ್ಮಿಕೊಂತೀರಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಸಂವಿಧಾನ.